ಚೋಕೆ ಏನಾಗಲ್ಲ. ಓ ಬಿದ್ದ? ಹೌದೇನೋ? ಅಯ್ಯೋ ಮಿಸ್ ಮಾಡ್ಕೊಂಡೆ. ಸೊ ನಾವೇನೇ ಪ್ಲ್ಯಾನ್ ಮಾಡಿದ್ರು ಸುಮಾರು ಸತಿ ಅನ್ಪ್ಲ್ಯಾನ್ಡ್ ಪ್ಲ್ಯಾನ್ಸೇನೆ ಚೆನ್ನಾಗಾಗೋದು. ಸೊ ಅದೇ ಥರ ಶುರುವಾಗ್ತಿರೋದೆ ನಮ್ಮ ಇವತ್ತಿನ ರೈಡು. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತೆಲ್ಲ ನಿಮ್ಗೆ ಆಲ್ರೆಡಿ ಮುಂದೆ ಗೊತ್ತಾಗುತ್ತೆ. ಸೊ ಆಲ್ಸೋ ಟೈಟಲ್ ಏನು ತಮಿಳಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಎಲ್ಲದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡೋಣ ಫಸ್ಟು. ಸೊ ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು CRC ಬ್ಲಾಗ್ಸ್. ನಾನು ನಿಮ್ಮ ಚೇತನ್. ಸೊ ಈ ಒಂದು ರೈಡ್ನ ಶುರು ಮಾಡೋಕ್ಕಿಂತ ಮುಂಚೆ ಹೆಲ್ಮೆಟ್ ತುಂಬಾ ಗಲೀಜಾಗೋಗಿದೆ. ಸೊ ಹೆಲ್ಮೆಟ್ನ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಹೆಲ್ಮೆಟ್ನ ಕ್ಲೀನ್ ಮಾಡಿಕೊಂಡು ನಮ್ಮ ರೈಡ್ನ ಶುರು ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಮನೆಯಿಂದ ಹೊರಟಿದ್ದೀನಿ. ಸೊ ನೋಡಿ, ಡೆಸ್ಟಿನೇಷನ್ಗೆ ಮ್ಯಾಪ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ 56 ಕಿಲೋಮೀಟರ್ ತೋರಿಸಿದೆ. ಸೊ 5 ಗಂಟೆ 8 ನಿಮಿಷ EST ತೋರಿಸಿದೆ. ಸೊ ಬನ್ನಿ ಸ್ಟಾರ್ಟ್ ಆಗೋಣ. ಸೊ ಎಲ್ಲಿಗೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾವೀಗ ಹೋಗ್ತಾ ಇರೋದು ಕೈವಾರ ಬೆಟ್ಟಕ್ಕೆ. ಸೊ ಕೈಲಾಸಗಿರಿ ಅಂತ ಕೇಳಿರ್ತೀರಾ ನೀವೆಲ್ಲ, ರೀಲ್ಸಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀರಾ. ಸೊ ಆ ಗುಹೆ ಒಳಗಡೆ ಟೆಂಪಲ್ ಇದೆಯಲ್ಲ, ಸೊ ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಕೈವಾರ ಬೆಟ್ಟ ಅಂತಾರೆ ಅದನ್ನು. ಸೊ ಕೈಲಾಸಗಿರಿ ಅಂತಲೂ ಅಂತಾರೆ, ಕೈವಾರ ಬೆಟ್ಟನೂ ಅಂತಾರೆ. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ನಿಮ್ಗೆ ಡೌಟ್ ಬರ್ಬೋದು, ಸೊ ಏನಪ್ಪ ಒಬ್ಬನೇ ಹೋಗ್ತಿರೋದಲ್ವಾ, ಬೇರೆ ಯಾರಿದ್ದಾರೆ ಅಂತ. ಸೊ ನಮ್ಮ ಜೊತೆ ಇನ್ನೂ 2 ಬೈಕ್ ಇದೆ. ಸೊ ತೋರಿಸಿನ ಮುಂದೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಗಾಯ್ಸ್, ನೀವು ನೋಡ್ಬೋದು. ಸೊ ನಾವು ಹೋಗ್ತಿರೋದು ಈಗ 3 ಜನ ಟೋಟಲ್ಲು. ಸೊ ಯಾರ್ಯಾರಪ್ಪ ಅಂದರೆ, ಸೊ ಮುಂದೆ NS ಅಲ್ಲಿ ಚಿರು ಇದ್ದಾನೆ, ಆ್ಯಂಡ್ ಹಿಂದೆ ಹಂಟರಲ್ಲಿ ಗುರು ಬರ್ತಿದ್ದಾನೆ. ಸೊ ನನ್ನ ಬ್ಯಾಕಪ್ ಯಾವಾಗ್ಲೂ ಗುರು. ಸೊ ನಾವು 3 ಜನ ಸೇರಿ ಇವತ್ತು ಹೋಗ್ತಾ ಇರೋದು. ಸೊ ಈ ರೋಡ್ ಬಂದು ವಿಜಯಪುರ ಮತ್ತು ದೇವನಹಳ್ಳಿಗೆ ಹೋಗೋ ರೋಡ್ ಇದು. ಸೊ ಈ ಒಂದು ಸ್ಟ್ರೆಚ್ ಏನಿದೆಯಲ್ಲ, ಸಿಂಗಲ್ ಹೈವೇ ಇದು. ಬಟ್ ಆ ಕಡೆ ಈ ಕಡೆ ಮರ ಗಿಡಗಳು ಮಾತ್ರ ತುಂಬ ಇರ್ತವೆ. ದೇವನಹಳ್ಳಿ ದಾಟೋವರೆಗೂ ಒಂದು ಸ್ವಲ್ಪ ಬಿಸಿಲಿಗೆ ತುಂಬ ಬಿಸಿ ಆಗ್ತಿತ್ತು. ಸೊ ಒನ್ಸ್ ದೇವನಹಳ್ಳಿ ದಾಟಿದ್ದೇನೆ, ಈ ಮರಗಳಿರೋದ್ರಿಂದ ತುಂಬಾ ಸ್ವಲ್ಪ ತಣ್ಣಗೆ ಆಗೋಯ್ತು. ಇಲ್ಲಿ ಈ ರೋಡಲ್ಲೂ ತುಂಬಾ ವೆಹಿಕಲ್ಸ್ ಇರ್ತವೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಈ ರೋಡನ್ನು ವಿಜಯಪುರ ದಾಟೋವರೆಗೂ ಸ್ವಲ್ಪ ಕಷ್ಟ. ಸೊ ಪ್ರೈವೇಟ್ ಬಸ್ಸುಗಳು ಜಾಸ್ತಿ, KSRTC ಪ್ರೈವೇಟ್ ಬಸ್ಸುಗಳು, ಅವ್ರಿಗೆ ಸ್ಪೀಡ್ ಲಿಮಿಟ್ ಅನ್ನೋದಿರಲ್ಲ, ಮೈ ಮೇಲೇ ಬರ್ತಾ ಇರ್ತಾರೆ. ಸೊ ಸಿಂಗಲ್ ವೇ ಇರೋದ್ರಿಂದ ಸ್ವಲ್ಪ ಕಷ್ಟ. ಇದು ವಿಜಯಪುರ ದಾಟದ ಮೇಲೆ ಮತ್ತೆ ಫ್ರೀ ಇರುತ್ತೆ ನಮಗೆ ರೋಡು. ಈ ರೋಡ್ಗೆ ಆ ಕಡೆ ಈ ಕಡೆ ಮರಗಳಿದ್ರೆ ಒಂದು ರೈಡ್ ಮಾಡೋಕ್ಕೆ ಖುಷಿ. ಬಿಕಾಸ್ ಟೆಂಪ್ರೇಚರ್ ಜಾಸ್ತಿ ಇರೋಲ್ಲ, ಸೊ ಇರಿಟೇಷನ್ ಅನ್ಸಲ್ಲ, ಸ್ವಲ್ಪ ಕೂಲಾಗಿರುತ್ತೆ ಟೆಂಪ್ರೇಚರು. ಸೊ ಅದರಲ್ಲೂ ಬೇರೆ ಇವಾಗ ಮಾನ್ಸೂನ್ ಬೇರೆ. ಆ್ಯಂಡ್ ಈ ಒಂದು ರೈಡು ಜಸ್ಟ್ ನಿನ್ನೆ ಸಾಯಂಕಾಲನೇ ಪ್ಲ್ಯಾನ್ ಆಗಿದ್ದು. ಸೊ ಜಸ್ಟ್ ಹಿಂಗೆ ಗುರು ಈ ಥರ ಹೋಗೋಣ ಅಂತಂದ. ಓಕೆ ಸರಿ ಹೋಗೋಣ ಅಂತ ಅಂದ್ಕೊಂಡು ಸೊ ಜಸ್ಟ್ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಅಲ್ಲಿ ಟೆಂಪಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಅದು ಕೈಲಾಸಗಿರಿ. ಸೊ ನಾನು ಹೋಗ್ತಿರೋದು ಫಸ್ಟ್ ಟೈಮು. ಸೊ ಚಿರು ಆಲ್ರೆಡಿ ಒಂದು ಸತಿ ಹೋಗಿ ಬಂದಿದ್ದಾನೆ. ಸೊ ಅಲ್ಲಿ ಬೆಟ್ಟನೂ ಇದೆ, ಆ್ಯಂಡ್ ಬೆಟ್ಟದ ಒಳಗಡೆ ಟೆಂಪಲ್ನ ಮಾಡಿದ್ದಾರೆ. ಸೊ ಮ್ಯಾನ್ ಮೇಡ್ ಕೇವ್ ಅದು. ಸೊ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ತುಂಬ ಚೆನ್ನಾಗಿ ಮಾಡಿರೋದು ಅದನ್ನು. ಸೊ ಈ ರೋಡು ಸ್ಟ್ರೈಟ್ ಹೋದರೆ ವಿಜಯಪುರ ಟೌನ್ ಒಳಗಡೆ ಹೋಗುತ್ತೆ. ಸೊ ನಾವಿಲ್ಲಿ ಲೆಫ್ಟ್ ತೊಗೊತೀವಿ. ಸೊ ಈವನ್ ನಮಗೆ 2 ರೋಡ್ ಇದೆ. ಸೊ ಒಂದು ಶಿಡ್ಲಘಟ್ಟದ ಮೇಲೆ ಹೋಗ್ಬೋದು. ಸೊ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ H ಕ್ರಾಸ್ ಮೇಲೆ ಹೋಗ್ಬೋದು. ಸೊ ನಾವೀಗ H ಕ್ರಾಸ್ ಮೇಲೆ ಹೋಗ್ತಾ ಇದ್ದೀವಿ. ಅಣ್ಣ ನೋಡಿ ಯಾವ ಸ್ಟೈಲಲ್ಲಿ ಓಡಿಸ್ತಾ ಅವ್ನ ಗಾಡಿನ. ಸೊ 2 ಭುಜನ ಮೇಲೆ ಕೆತ್ಕೊಂಡು. ಹಾಂ, ಸೊ ಬನ್ನಿ ಮುಂದೆ ಹೋಗೋಣ ನಾವು. ಸೊ ನಾನೇ ಇವತ್ತು ಅವರಿಬ್ಬರನ್ನ ಲೀಡ್ ಮಾಡ್ತಿರೋದು. ಸೊ ಆ್ಯಕ್ಚುಲಿ ನಾನು ಇವಾಗ ಫಸ್ಟ್ ಟೈಮ್ ಈ ಹೋಲ್ಡರ್ನ ಯೂಸ್ ಮಾಡ್ತಿರೋದು. ಸೊ ಮೊನ್ನೆ ಆಕ್ಸೆಸರೀಸ್ ಹಾಕ್ಸ್ಕೊಂಬಂದಿರೋ ವೀಡಿಯೋ ನೀವು ನೋಡಿರ್ತೀರಾ. ಹೋಲ್ಡರ್ನ ಹ್ಯಾಂಡ್ ಬಾರ್ಗೆ ಫಿಕ್ಸ್ ಮಾಡೋದು ಅಥವಾ ಇಲ್ಲಿ GPS ಮೌಂಟಿಗೆ ಫಿಕ್ಸ್ ಮಾಡೋಣ ಅಂತ ಡೌಟ್ ಇತ್ತು. ಸೊ ನಾನು ಜಸ್ಟ್ ಏನು ಹೇಳಿರಲಿಲ್ಲ, ಅವ್ರು ಡೈರೆಕ್ಟು GPS ಮೌಂಟಿಗೆ ಫಿಕ್ಸ್ ಮಾಡಿದ್ದಾರೆ. ಸೊ ಮೇ ಬಿ ಫ್ರಂಟ್ ವ್ಯೂ ಏನಾದರೂ ಇದಾಗ್ತಿದೆಯಾ ಅಂತ ಗೊತ್ತಿಲ್ಲ, ಡಿಸ್ಟರ್ಬ್ ಆಗ್ತಿದೆಯಾ ಅಂತ ಗೊತ್ತಿಲ್ಲ. ಸೊ ಈ ಒಂದು ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನೋಡ್ತೀನಿ, ಇನ್ ಕೇಸ್ ಏನಾದರೂ ಫ್ರಂಟ್ ವ್ಯೂ ಏನಾದರೂ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂತಂದರೆ ಸೊ ಅದನ್ನ ಎತ್ಬಿಟ್ಟು ಹ್ಯಾಂಡ್ಲ್ ಬಾರ್ಗೆ ಫಿಕ್ಸ್ ಮಾಡ್ತೀನಿ ನಾನೇ, ಇಲ್ಲ ಅಂತಂದರೆ ಅಲ್ಲೇ ಇಡ್ತೀನಿ. ಸೊ GPS ಮೌಂಟ್ ಏನಕ್ಕೆ ಹಾಕಿದ್ದು ಅಂತಂದರೆ ಸೊ ಫ್ರಂಟ್ ವ್ಯೂ ಕ್ಯಾಮ್ರಾ ಫಿಕ್ಸ್ ಮಾಡ್ಕೋಬೋದು ಆ್ಯಕ್ಚುಲಿ. ಸೊ ಫ್ರಂಟ್ ವ್ಯೂ ಇಂದ ತೋರಿಸ್ಬೋದು. ಸೊ ಅದಕ್ಕೋಸ್ಕರ ಹಾಕ್ಕೊಂಡೆ. ಯಾವ್ಯಾವ ಆ್ಯಂಗಲಲ್ಲಿ ಗಾಡಿಗಳು ಓಡಿಸ್ತಾರೋ ಏನೋ ಗೊತ್ತಾಗಲ್ಲ ಇಲ್ಲಿ. ರೈಡಿಂಗ್ ಸೆನ್ಸ್ ಕಮ್ಮಿ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರಿಗೆ. ಸೊ ಯಾವ ಥರ ಗಾಡಿ ಓಡಿಸ್ಬೇಕು, ಏನು ಹಿಂದೆ ಬರ್ತಾರಾ ಏನು ಅಂತ ಏನೂ ಚೆಕ್ ಮಾಡಲ್ಲ. ಸೊ ಹೋಗ್ತಾ ಇರೋದಷ್ಟೇ. ಸೊ ನಾವೇ ಎಷ್ಟು ಕೇರ್ಫುಲ್ ಆಗಿದ್ರು ಕಮ್ಮಿನೇ. ಇದು ನೋಡಿ ಫುಲ್ಲು ಕೆರೆ ಇದು. ಸೊ ಫುಲ್ಲು ಎಲ್ಲ ಕೆರೆ ಎಲ್ಲ ಬತ್ತೋಗ್ಬಿಟ್ಟಿದೆ. ಸೊ ಕೆರೆ ಏರಿ ಮೇಲೆ ರೋಡ್ ಮಾಡಿರೋದು ಇದನ್ನು.
ಈ ರೋಡ್ ಆ್ಯಕ್ಚುಲಿ ನಾವು ರೆಗ್ಯುಲರಾಗಿ ಓಡಾಡೋ ರೋಡೇನೆ. ಸೊ ನಾವು ಅಮ್ಮವ್ರ ಊರಿಗೆ, ನಮ್ಮ ದೊಡ್ಡಪ್ಪವ್ರ ಊರಿಗೆ ಹೋಗೋ ರೋಡೇನೆ ಇದು. ಸೊ ನಮಗೆ ಚಿಕ್ಕ ವಯಸ್ಸಲ್ಲಿ ಹೇಗೆ ಅಂತಂದರೆ, ಸೊ ಇದೆಲ್ಲ ಒಂಥರ ಲ್ಯಾಂಡ್ ಮಾರ್ಕ್ ಇದ್ದಂಗೆ ನಮಗೆ. ಸೊ ಆವಾಗ ಇನ್ನೂ ಅಂದರೆ ಲೈಕ್ ನಮಗೆ ದಾರಿ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಈ ಒಂದು ಜಾಗಕ್ಕೆಲ್ಲ ಬಂದಾಗಲೆಲ್ಲ ಇಷ್ಟು ದೂರ ಬಂದಿದ್ದೀವಿ ಅಂತ ನಾವು ಅನ್ಕೊತಾ ಇದ್ದು, ನಾವು ಊರಿಗೆ ಹೋಗ್ಬೇಕಾದ್ರೆ ಅವಾಗ. ಸೊ ಅದೆಲ್ಲ ಒಂಥರ ಮೆಮೊರೀಸ್ ನಮಗೆ. ಏನೇನು ಅಟ್ಟಾಸ ಬೀಳ್ತಾರೆ ನೋಡಿ, ತ್ರಿಬಲ್ಸ್ ಇದ್ದಾರೆ, ಫುಲ್ಲು ಬೆಂಡ್ ಮಾಡ್ಕೊಂಡು ಓಡಿಸ್ತಿದ್ದಾನೆ R15. ಇನ್ನೂ 33 ಕಿಲೋಮೀಟರ್ಸ್ ಇದೆ. ಸೊ 50 ಮಿನಿಟ್ಸ್ ತೋರಿಸಿದೆ. ಸೊ 5 ಗಂಟೆ 6 ನಿಮಿಷಕ್ಕೆ ನಾವು ರೀಚ್ ಆಗ್ತೀವಿ ಅಂತ ತೋರಿಸಿದೆ. ಸೊ ಈ ರೋಡೆಲ್ಲ ಸಿಂಗಲ್ ವೇ ಅಲ್ವಾ, ಸಿಂಗಲ್ ವೇ ಇರೋದ್ರಿಂದ ನಾವು ಲೈಕ್ ಬೇಗನೂ ಹೋಗೋಕ್ಕಾಗಲ್ಲ. ಹಿಂದೆಗಡೆ ಅವರು ಇಬ್ಬರು ಇದ್ದಾರೆ. ಸೊ ಜೊತೆಲೇ ಹೋಗಬೇಕು ಅಂದಾಗ ಸೊ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಪೇಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ಹಿಂದೆಯಿಂದ ಹೆವಿ ಗಾಡಿಗಳು ಬರ್ತಾ ಇರ್ತವೆ. ಸೊ ಮತ್ತೆ ಅವು ಮುಂದೆ ಹೋದರೆ ಮತ್ತೆ ನಾವು ಹಿಂದೆ ಬರೋಕ್ಕಾಗಲ್ಲ. ಸೊ ಆ ಥರ ಆಗುತ್ತೆ. ಸೊ ನೋಡಿ, ಈ ಮುಂದೆ ಇರೋ ಲಾರಿನ ಅಬ್ಸರ್ವ್ ಮಾಡಿ. ಸೊ ಅದು ಫ್ರಂಟು ರೈಟ್ಗಿದೆ, ಸೊ ಬ್ಯಾಕ್ ಸೈಡ್ ಬಂದು ಲೆಫ್ಟಿಗಿದೆ. ಸೊ ಕ್ರಾಸ್ ಆಗಿದೆ ಗಾಡಿ ಅದು. ಸೊ ಈ ರೋಡ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ರೋಡ್ ಏನು ಪಾಟ್ ಹೋಲ್ಸ್ ಆ ಥರ ಏನೂ ಇಲ್ಲ. ಸೊ ರೋಡ್ ಚೆನ್ನಾಗಿದೆ. ಸಿಂಗಲ್ ಲೇನ್ ಇರೋದ್ರಿಂದ ಹೆವಿ ಗಾಡಿಗಳು ಬರೋದ್ರಿಂದ ಸ್ವಲ್ಪ ಮುಂದೆ ಹೋಗೋಕ್ಕಾಗಲ್ಲ. ಸೊ ಅದರದ್ದೇ ಅಂದ ಇನ್ನೊಂದು ವಿಷಯ ನಿಮ್ಗೆ ಏನು ತಿಳಿಸ್ಕೊಡ್ಬೇಕು ಅಂತಂದರೆ, ಸೊ ನೀವೇನಾದರೂ ಸೊ ವಿಜಯಪುರ ಬಿಟ್ಟು ಮುಂದೆಗಡೆ ಬಂದರೆ ಶಿಡ್ಲಘಟ್ಟ ತಾಲೂಕು, ಚಿಂತಾಮಣಿ ಎಲ್ಲ ಬಂದ್ಬಿಟ್ಟು, ಸೊ ಇಲ್ಲಿ ಮೇಯ್ನ್ ಬೆಳೆ ಬೆಳೆಯೋದಂದರೆ ರೇಷ್ಮೆ. ಸೊ ಸಿಲ್ಕಾಮ್ನ ಅಗ್ರಿಕಲ್ಚರ್ ಮಾಡ್ತಾರೆ ಅವರು. ಸೊ ಇದೆಲ್ಲ ಮೇಯ್ನ್ ಇರೋದೇ ಅಗ್ರಿಕಲ್ಚರು. ಸೊ ನೀವೇನು ನೋಡಿದ್ರಿ, ವಿಜಯಪುರ ದಾಟದ ಮೇಲೆ ರೈಟ್ ತೊಗೊಂಡ್ವಲ್ಲ, ಸೊ ಸ್ಲೈಟ್ ರೈಟ್ ತೊಗೊಂಡ್ವಿ. ಸೊ ಸ್ಟ್ರೈಟ್ ಲೈಟ್ ತೊಗೊಂಡ್ರೆ ಸೊ ಸ್ಟ್ರೈಟ್ ಒಂದೇ ರೋಡ್ ಬಂದರೆ ಸೊ ಈ ರೋಡ್ ಕನೆಕ್ಟ್ ಆಗುತ್ತೆ. ಇಲ್ಲಿ ಮುಂದೆ ನಾವು ಲೆಫ್ಟ್ ತೊಗೋಬೇಕು. ಸೊ ಇದು ಬಂದು ಹೊಸಕೋಟೆ ಮತ್ತು ಚಿಂತಾಮಣಿ ರೋಡ್ ಇದು. ಅಂಕಲ್ ನೋಡಿ, ಹಿಂದೆ ಮುಂದೆ ಎಲ್ಲ ನೋಡ್ಕೊಂಡು ಓಡಿಸ್ತಾರೆ ಪಾಪ. ಇದೇ ಪ್ರಾಬ್ಲಮ್ಮು. ಈ ಏಜ್ಡ್ ಪೀಪಲ್ಸ್ ಇರ್ತಾರಲ್ಲ, ಸೊ ಅವರು ಗಾಡಿ ಓಡಿಸೋ ಅಂತ ರೀತಿನೇ ಬೇರೆ. ಸ್ವಲ್ಪ ಯಾಮಾರಿದ್ರು ಅವ್ರೇನಂದರೆ ಒಂದು ಸೈಡ್ ನೋಡ್ತಾರೆ, ಇನ್ನೊಂದು ಸೈಡ್ ನೋಡಲ್ಲ, ಬರ್ತಾ ಇರ್ತಾರೆ. ಸ್ವಲ್ಪ ಯಾಮಾರಿದ್ರು ಕಷ್ಟ ಆಗುತ್ತೆ. ಇವ್ರು ನೋಡಿ, ಯಾರಿಗಾದ್ರೂ ಬುದ್ಧಿ ಹೇಳ್ಬೋದು, ಈ KSRTCಗೆ ಮಾತ್ರ ಬುದ್ಧಿ ಹೇಳೋಕ್ಕಾಗಲ್ಲ. ಸೊ ಇಲ್ಲಿಂದ ಕೈವಾರ ಬಂದು ಅರೌಂಡ್ 12 to 15 ಕಿಲೋಮೀಟರ್ಸ್ ಇದೆ. ಸೊ ಮತ್ತು ನಾವು ಹೋಗ್ಬೇಕಾದ್ರೆ ಡೆಸ್ಟಿನೇಷನ್ ಬಂದು 24 ಕಿಲೋಮೀಟರ್ ತೋರಿಸಿದೆ ಇನ್ನೂ. ಸೊ 38 ಮಿನಿಟ್ಸು. ಫುಲ್ಲು ಮಳೆ ಬರೋ ವಾತಾವರಣ ಆಗಿದೆ. ಸೊ ಈ ಒಂದು ಸ್ಮಾಲ್ ರೈಡಲ್ಲಿ ಕೂಡ ಒಂದು ಟೋಲ್ ಬೇರೆ ಬಂತು. ಸೊ ಫಸ್ಟ್ ಟೋಲ್ ಕ್ರಾಸ್ ನಮ್ಮದು. ನೋಡಿ ಈ ಥರ ಮಾಡ್ತಾರೆ. ಹಿಂದೆ ಎಷ್ಟು ದೂರ ಬರ್ತಿದ್ದಾರೆ, ಏನು ನಾನು ಹೋಗ್ಬೋದಾ, ಕ್ರಾಸ್ ಮಾಡ್ಬೋದಾ, ಏನೂ ಯೋಚನೆ ಮಾಡಲ್ಲ, ಬರ್ತಾ ಇರೋದೆ. ಸೊ ನಾವು ಆಲ್ಮೋಸ್ಟು ಹೊಸಕೋಟೆ ಮತ್ತು ಚಿಂತಾಮಣಿ ರೋಡ್ ಅಲ್ಲಿ ಲೆಫ್ಟ್ ತೊಗೊಂಡ್ಮೇಲೆ ಸೊ ರೋಡೆಲ್ಲ ಈ ಥರನೇ ಇದೆ. ಸೊ ಚೆನ್ನಾಗಿದೆ ರೋಡು, ಬಟ್ ಸಿಂಗಲ್ ಲೈನು. ಸೊ ಎಲ್ಲ ಕಡೆಯೂ ಸಿಂಗಲ್ ಲೈನೇ ಇರುತ್ತೆ. ಸೊ ಇನ್ನು ಅರೌಂಡ್ 19 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ, ನಾನು ನಿಮಗೆ ಡೈರೆಕ್ಟ್ ಅಲ್ಲೋದ್ಮೇಲೆ ಸಿಗ್ತೀನಿ. ಎಲ್ಲ ಮೇ ಬಿ ಪಾದಯಾತ್ರೆ ಮಾಡ್ತಿದ್ದಾರೆ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ಮಾಡ್ತಿದ್ದಾರೆ. ಸೊ ಕೈವಾರಕ್ಕೆ ಮಾಡ್ತಿರ್ತಾರೆ. ತುಂಬ ಜನ ಬರ್ತಾರೆ, ಪಾದಯಾತ್ರೆನೂ ಬರ್ತಾರೆ ನೋಡಿ, ಬೇರೆ ಬೇರೆ ಕಡೆಯಿಂದನೂ ಬರ್ತಾರೆ ನೋಡಿ. ಅಲ್ಲಿಂದ ಎಲ್ಲೆಲ್ಲಿಂದ ನಡ್ಕೊಂಬಂದಿದ್ದಾರೆ ಗೊತ್ತಿಲ್ಲ ಪಾಪ. ಫುಲ್ಲು ಅವ್ರ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಕಾಲ್ನಡಿಗೆಯಲ್ಲೇ ಬರ್ತಾರೆ. ಸೊ ನೀವು ರೀಸೆಂಟಾಗಿ ಒಂದು ವಿಷಯನೂ ಕೇಳಿರ್ತೀರಾ. ಸೊ ಇದೇ ಥರ ಬುದ್ಧಿಸ್ಟ್ಗಳು ಪಾದಯಾತ್ರೆ ಮಾಡಬೇಕಾದ್ರೆ ಒಂದು ಚಿಕ್ಕ ಹುಡುಗ XUV 700 ಫುಲ್ಲು 9 ಜನನೂ ಒಂದೇ ಸತಿ ರೋಡ್ ಸೈಡಲ್ಲಿ ಹೊಡ್ಕೊಂಡು ಹೋಗಿದ್ದು ಆಕ್ಸಿಡೆಂಟ್ನ ಕೇಳಿದ್ದೀರಾ, ಒಂದು ಇನ್ಸಿಡೆಂಟು. ಸೊ ಅದನ್ನಂತೂ ನೋಡಿದಾಗಂತೂ ಮೈಯೆಲ್ಲ ಜುಮ್ ಅಂದಿತ್ತು ಪಾಪ. ಮೇ ಬಿ ಈಗ ನಾವು ಆ ಪೀಕಿಗೆ ಹೋಗ್ತೀವಿ. ಸೊ ಇಲ್ಲಿ 2 ಚಿಕ್ಕ ಬೆಟ್ಟ ಕಾಣಿಸ್ತಿದೆ. ಸೊ ಆ್ಯಂಡ್ ಆ ಒಂದು ದೊಡ್ಡ ಬೆಟ್ಟ ಅಲ್ಲಿ ಕಾಣಿಸ್ತಿದೆ. ಮೇ ಬಿ ಆ ಒಂದು ಪೀಕಿಗೆ ನಾವು ಹೋಗ್ಬೋದು ಮೇ ಬಿ. ಸೊ ಮೇಲೆ ಫುಲ್ಲು ಸನ್ಲೈಟ್ ಕಾಣಿಸ್ತಿದೆ, ಇಲ್ಲೇನೂ ಇಲ್ಲ. ಫುಲ್ಲು ಈ ಕಡೆ ಎಲ್ಲ ಫುಲ್ಲು ಮಳೆ ಇಳಿದ್ಬಿಟ್ಟಿದೆ. ಮದನಪಲ್ಲಿ ಚಿಂತಾಮಣಿ ಸ್ಟ್ರೈಟ್ ಹೋದರೆ ಚಿಂತಾಮಣಿಗೆ ಹೋಗುತ್ತೆ ಈ ರೋಡು. ಅಣ್ಣ ಬೆಟ್ಟಕ್ಕೆ ಹೋಗೋ ಸ್ಟ್ರೈಟಾ? ಹಾಂ, ಅದೇ ಕೈವಾರ ಇದು ಗುಹೆ ಐತಲ್ಲ, ದೇವಸ್ಥಾನ ಒಳಗಡೆ ಹೋಗ್ಬೇಕಾ? ಯಾವುದೋ ಮ್ಯಾಪ್ ಇಲ್ಲಿ ತೋರಿಸ್ತಾ ಅದು ಹಿಂಗೆ ಸುತ್ತಿಕೊಂಬರಂಗೆ ತೋರಿಸ್ತಿದೆ. ಮಚ್ಚ ಮುಂದೆ ತೋರಿಸಾಯ್ತಾ? ಅದು ಎತ್ತೋತಾನ, ಮುಂದಕ್ಕೆ ಬಾ. ಹಾಂ, ಮುಂದೆ ಹೋಗಿ ತೋರಿಸ್ತಿದೆ. ಹಾಂ, ಕೆಳಗಡೆ ಗುಹೆ ಟೆಂಪಲ್ಲ, ಗುಹೆಗೆ ಹೋಗೋ ಟೆಂಪಲು. ಹಾಂ ಹಾಂ, ಓಕೆ. ನಾವು ಸ್ಟ್ರೈಟ್ ಅಲ್ವಾ? ನಾವು ಸ್ಟ್ರೈಟು. ಸೊ ಹಿಂದೆ ಹೋಯ್ತಲ್ಲ, ಸೊ ಅದೇ ಕೈವಾರ. ಸೊ ಅಲ್ಲಿ ಲೆಫ್ಟಿಗೆ ಹೋದರೆ ಅಲ್ಲೊಂದು ಟೆಂಪಲ್ ಇದೆ ಆ್ಯಕ್ಚುಲಿ, ಅದೇ ಕನ್ಫ್ಯೂಷನ್ ಆಗೋದು. ಸೊ ಕೈವಾರ ಟೆಂಪಲ್ ಅಂತ ಹಾಕಿದ್ರೆ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಅಂದರೆ ಕೈವಾರ ತಾತ ಇದ್ದಾರಲ್ಲ, ಸೊ ಆ ಒಂದು ಟೆಂಪಲ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನಾವು ಹೋಗ್ಬೇಕಾದ್ರೆ ಹಿಲ್ ಟಾಪ್ಗೆ. ಸೊ ಮುಂದೆ ತೋರಿಸಿದೆ ಇನ್ನೂ 12 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗೋಣ.
ಸೊ ನಾವು ಹೋಗ್ಬೇಕಾಗಿರೋ ಹಿಲ್ ಟಾಪ್ಗೆ ಇನ್ನೂ 12 ಕಿಲೋಮೀಟರ್ಸ್ ಇದೆ. ಸೊ ನಾನು ಹತ್ತತ್ರ ಹೋದಾಗ ಸಿಗ್ತೀನಿ ನಿಮಗೆ. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಆ್ಯಕ್ಚುಲಿ ಇಲ್ಲಿ ಹೇಳ್ಬೇಕಂತಂದರೆ ಸೊ ಕೈವಾರ ಟೆಂಪಲ್ಲೇ ಬೇರೆ, ಸೊ ಕೈಲಾಸಗಿರಿ ಟೆಂಪಲ್ಲೇ ಬೇರೆ. ಸೊ ಗೂಗಲ್ ಮ್ಯಾಪಲ್ಲಿ ಕೈಲಾಸಗಿರಿ ಟೆಂಪಲ್ ಅಂತ ಹಾಕಿದ್ರೇ ಬರುತ್ತೆ. ಸೊ ಆ ಟೆಂಪಲ್ನ ನೋಡ್ಕೊಂಡೇ ಹೋಗಬೇಕು. ಇನ್ ಕೇಸ್ ಏನಾದರೂ ನಾವು ಸೊ ಕೈವಾರ ಟೆಂಪಲ್ ಅಂದ್ಕೊಂಡೆ ನಾವು ಹೋದರೆ ಸೊ ಕೈವಾರ ತಾತ ಟೆಂಪಲ್ಗೆ ಹೊರ್ಟೋಗ್ತೀವಿ. ಸೊ ಕನ್ಫ್ಯೂಸ್ ಆಗುತ್ತೆ. ಸೊ ಕೈವಾರ ಬಿಟ್ಟು ಮುಂದೆ ಬರಬೇಕು, ಚಿಂತಾಮಣಿ ರೋಡು. ಸೊ ಈ ರೋಡ್ ನಾವೇನು ಹೋಗ್ತಿದ್ದೀವಲ್ಲ, ಈ ರೋಡ್ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಈ ರೋಡಲ್ಲಿ ಇನ್ನೂ ಮುಂದೆ ಬಂದು ಸೊ ನಾವು ಹೋಗ್ಬೇಕು. ನೋಡಿ ನಮಗಿನ್ನೂ 5.8 ಕಿಲೋಮೀಟ್ರ್ ತೋರಿಸ್ತಿದೆ. ಸೊ ನೋಡಿ ಬೆಟ್ಟ ಎಲ್ಲ ಫುಲ್ಲು, ಇಲ್ಲಿ ನೋಡಿ ಬೆಟ್ಟ ಎಲ್ಲ ಕೊಡ್ಬಿಟ್ಟು ಮೇಲ್ಗಡೆ ಬಿಲ್ಡಿಂಗ್ಗಳೆಲ್ಲ ಮಾಡ್ತಿದ್ದಾರೆ. ಏನು ಮೇಲೆ ಮಾಲ್ಗಿಲ್ ಏನಾದರೂ ಮಾಡ್ತಿದ್ದಾರಾ? ಸೊ ಅಷ್ಟು ದೊಡ್ಡದಾಗಿ ಮಾಡ್ತಿದ್ದಾರೆ ಏನೋ. ಇಲ್ಲಿಂದ 4.5 ಕಿಲೋಮೀಟರ್ಸ್ ಇದೆ ಮೇಲ್ಗಡೆಗೆ. ಸೊ ಈ ರೋಡೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಅನ್ಕೊತೀನಿ. ಚಿರು ಹೇಳ್ತಿದ್ದ ಅಲ್ಲಿವರೆಗೂ ರೋಡ್ ಚೆನ್ನಾಗಿದೆ, ಮೇಲೆ ಹೋಗ್ಬೇಕಾದ್ರೆ ಮಣ್ ರೋಡ್ ಅಂತ. ಸೊ ಇದೇನಾದರೂ ಹೊಸ್ದಾಗಿ ಮಾಡಿದ್ದಾರಾ ಏನಂತ ಗೊತ್ತಿಲ್ಲ. ಸೊ ಇನ್ನು ಮುಂದೆ ಮೇ ಬಿ ಆಫ್ ರೋಡ್ ಸಿಗ್ಬೋದು. ಸೊ ಇವತ್ತು ನನ್ನ ಬೇಬಿಗೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗೋಗುತ್ತೆ, ಫಸ್ಟ್ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ. ಮರ ಗಿಡಗಳ ಮಧ್ಯೆ ಓಡಿಸೋವಂಥ ಫೀಲೇ ಬೇರೆ. ನಾರ್ಮಲಾಗಿ ಓಪನ್ ಆಗಿದ್ದಾಗ ಒಂಥರ ವ್ಯೂ ಇರುತ್ತೆ. ಸೊ ಮರ ಗಿಡ ಬಂದಿದ್ದ ತಕ್ಷಣ ಏನೋ ಒಂಥರ ಗೊತ್ತಿಲ್ಲದೆ ಇರೋಂಥ ಖುಷಿ ಆ್ಯಂಡ್ ತಣ್ಣಗಿರುತ್ತೆ. ಬೇಡಮ್ಮ ಅಕ್ಕ ಫುಲ್ಲು PT ಉಷಾ ಥರ ಓಡೋಕ್ಕೆ ರೆಡಿ ಆದ್ಲು. ಗಾಡಿ ನೋಡ್ಬಿಟ್ಟು ಸುಮ್ಮನೆ ಆಗೋದು. ಮುಂದೆ ನೋಡಿ ಯಾವ ಥರ ಮಳೆ ಇಳ್ದಿದೆ. ಮಳೆ ಬರದೇ ಇದ್ದರೆ ಸಾಕು. ಮಳೆಗೆ ನಾವೇನು ಪ್ರಿಪೇರ್ ಆಗಿಲ್ಲ. ಎಲ್ಲಿ ನಮ್ಮ ಬಾಯ್ಸು ಹಿಂದೆ ಹೋಗ್ಬಿಟ್ರಲ್ಲ. ನಮ್ಮ ಬಾಯ್ಸ್ ಬರಬೇಕು, ಬಾಯ್ಸಿಗೆ ವೆಯ್ಟಿಂಗ್. ಬಾಯ್ಸ್ ಸ್ವಲ್ಪ ಹಿಂದೆ ಉಳ್ಕೊತಿದ್ದಾರೆ ಯಾಕೋ. ಬಂದರು. ಸೊ ಇಲ್ಲಿಂದನೇ ಬೆಟ್ಟಕ್ಕೆ ಹೋಗೋ ದಾರಿ ಸ್ಟಾರ್ಟ್ ಅನಿಸುತ್ತೆ. ಫುಲ್ ಗಜ್ಜೆ ಇದಾಗಿದೆ ರೋಡು, ಫುಲ್ ಹಾಳಾಗಿದೆ. ಪ್ಯಾಚ್ ಹಾಕಿದ್ದಾರೆ ಅಷ್ಟೇ. ವಾವ್, ಇಲ್ಲಿ ನೋಡಿ ಮುಂದೆ ಅಲ್ಲೆಲ್ಲ ಮಳೆ ಬೀಳ್ತಿದೆ, ಯಾವ ಥರ ಕಾಣಿಸ್ತಿದೆ. ಇನ್ನೂ ನಾವು ಮೇಲೆ ಬಂದೇ ಇಲ್ಲ, ಸ್ವಲ್ಪನೇ ರೋಡ್ ಬಂದಿದ್ದು ಆಗಲೇ ವ್ಯೂ ಸ್ಟಾರ್ಟ್ ಆಯಿತು. ಮಳೆ ಬಂದೆ ಅಂತೂ ಸರಿಯಾಗಿ ಹೊಡ್ಸ್ಕೊತೀವಿ. ಗುರುರಾಜ್ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಬಾಪ. ಸೊ ಬ್ಯಾಟ್ರಿ ಖಾಲಿಯಾಗಿತ್ತು. ಸೊ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಮ್ಮ ಗಾಡಿಗೆ ಫಸ್ಟ್ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು. ಸೊ ನೀವು ಅಲ್ಲಿ ಮೇಲೆ ಬಂದಿದ್ದು ನೋಡಿದ್ರಲ್ಲ, ಸೊ ಅಲ್ಲಿಂದ ಲೆಫ್ಟ್ ಹೋಗಬೇಕು. ಸೊ ಇಲ್ಲೋದ್ರೆ ಇಲ್ಲಿ ಟೆಂಪಲ್ ಇದೆ ಇದು. ಸೊ ಇಲ್ಲಿ ಮೇಲೆ ಹಿಲ್ ಟಾಪ್ಗೆ ಹೋಗ್ಬೇಕಂದ್ರೆ ಸೊ ಈ ಸೈಡಿಂದ ಹೋಗಬೇಕು. ಫುಲ್ ಮಣ್ ರೋಡ್ ಇದೆ ಇದು. ಆಲ್ಟೋಗಳೆಲ್ಲ ಮಾಡ್ತಿದ್ದಾವೆ ಅಂದರೆ ನಮ್ಮ ಗಾಡಿಗೆ ಯಾವ ಲೆಕ್ಕ. ರೆಕಾರ್ಡ್ ಆಗ್ತಿದೆಯಾ? ಎಸ್, ರೆಕಾರ್ಡ್ ಆಗ್ತಿದೆ. ಸೊ ಬನ್ನಿ ಹೋಗೋಣ. ಟ್ರ್ಯಾಕ್ಷನ್ ಬಡ್ಕೊತಿದೆ. ಸರಿ, ಟ್ರ್ಯಾಕ್ಷನ್ ತೆಗಿಬೇಕಿರಿ, ರ್ಯಾಲಿ ಮಾಡ್ಗೆ ಹಾಕೋಣ. ಸೊ ಇವಾಗ ಆ್ಯಕ್ಚುಲಿ ಏನಂದರೆ ಆಫ್ ರೋಡಲ್ಲಿ ವೀಲ್ ಸ್ಪಿನ್ ಆಗಿಬಿಡಲ್ಲ, ಟ್ರ್ಯಾಕ್ಷನ್ ಹೋಲ್ಡ್ ಮಾಡುತ್ತೆ ಪವರ್ನ. ಸೊ ಅದಕ್ಕೇ ಟ್ರ್ಯಾಕ್ಷನ್ ಲೈಟ್ ಕೂಡ ಬಡ್ಕೊತ ಇತ್ತು. ಸೊ ರ್ಯಾಲಿ ಮಾಡ್ಗೆ ಹಾಕಿದ್ರೆ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಲೇ ಯಾಕಾ? ಹಾಂ, ಚೌಕ್ ಏನಾಗಲ್ಲ. ಓ ಮೇಲೆ ಹೋಗ್ಬೇಕಾ? ಹೋಗ್ಬೋದೇನು? ಮರಳಲ್ವಾ? ಸೊ ಚಾರುತಟ್ಟೆ ಹಿಂಗೆ ಇದೆಯೇನೋ? ಮೇಲೆವರೆಗೂ ಹಿಂಗೆ ಇದೆಯಾ? ಹುಷಾರಾಗಿ ಬರಬೇಕು. ಅದೇ ಅಲ್ಲಿ ನಿಂತ್ಕೊಬಾರ್ದು, ಆಗ್ತಿಲ್ಲ, ಆ ಕಡೆಯಿಂದ ಬರಬೇಕು. ಬಿದ್ದ
ಹೌದೇನು? ಅಯ್ಯೋ ಮಿಸ್ ಮಾಡ್ಕೊಂಡೆ. ಏನಾಯ್ತು? ಯಾವತ್ತೂ ಅಷ್ಟೇ ನಾನು ಅಲ್ಲಿ ಜನ ಇದು ಅಂತ ನಾನು ಈ ಕಡೆ ಬಂದಿದ್ದು, ಕಾಲ್ ಹಂಚಲ್ಲ, ಆ ಕಡೆಯಿಂದ ಬರ್ಬೇಕು ನೋಡಲ್ಲ, ಆಟೋ ನಿಂತಿದ್ದು ನೋಡು, ಆ ಕಡೆಯಿಂದ ಬರ್ಬೇಕು ನೀನು ನೋಡ, ಆಟೋದ ಮತ್ತ ನೋಡು. ಹಾ, ನನಗೆ ನಂದ್ ಗಾಡಿ ಈ ಗಾಡಿಗೆ ಜಾರ್ತಾ ಐತೆ, ಆಫ್ ರೋಡ್ ಇದ್ದಿದ್ದು. ಹೋಗೋಣ ಬನ್ನಿ ನೋಡೋಣ. ಹುಷಾರಾಗಿ ಬಾ. ಹಾ, ಒಳ್ಳೆ ಕಂಟೆಂಟ್ ಮಿಸ್ ಮಾಡ್ಕೊಂಡೆ ಗೈಸ್. ಆಕ್ಚುಲಿ ಗುರು ಬಿದ್ದಂತೆ ಕೆಳಗಡೆ. ಅವನಿಗೆ ಮೇನ್ ಏನಂದ್ರೆ ಕಾಲ್ ಹಂಚಲ್ಲ ಪಾಪ, ಅದೇ ಬಂದಿರೋದು ಅದೇ. ಸೊ ಅದರ್ ದೆನ್ ದಟ್, ಓ ವರ್ಸ್ಟ್ ಆಗಿದೆ ಆ್ಯಕ್ಚುಲಿ. ಬರ್ತಾವನಿರಿ ನೋಡೋಣ. ಬಾ 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 ಬಾ, ಹೋಗು ಮುಂದೆ ಹೋಗು, ನಿಲ್ಲಿಸ್ಬೇಡ. ವರ್ಸ್ಟ್ ಆಗಿದೆ ರೋಡು. ಮಳೆ ಏನಾದರೂ ಬಿತ್ತು ಅಂದರೆ ಇಲ್ಲಿ ಬರೋಕ್ಕಾಗಲ್ಲ. ಹೋ, ಇಲ್ಲಿ ಓಪನ್ ಆಯ್ತು ನೋಡಿ ವ್ಯೂ. ನಿಧಾನ ಅಣ್ಣ ಹೋಗ್ತಾವನೆ ಮುಂದೆ ನೋಡ್ಕೊಂಡು, ವ್ಯೂ ನೋಡ್ಕೊಂಡು. ಹೋ, ಓಪನ್ ಆಯ್ತು ನೋಡಿ ವ್ಯೂ. ಇಷ್ಟೇನಾ? ಈ ಜನ ಹೋಗ್ತಿದಾರಲ್ಲ ನಡ್ರಿ. ನೋಡಿ, ಎಲ್ಲ ಗಾಡಿಗಿನ್ನ ಸ್ಪೆಂಡರ್ ಪ್ಲೇಸೇ ಬೆಸ್ಟು. 3 ಜನ ಹಾಕ್ತೀರ ಹಾಕ್ರಿ, 4 ಜನ ಹಾಕ್ತೀರ ಹಾಕ್ರಿ, ಹೋಗ್ತಾ ಇರುತ್ತದು. ಅದು ಇದಕ್ಕೆಲ್ಲ ಎದುರೋದು ಇಲ್ಲ. ABS ಆಫ್ ಇದೆ, ಬಟ್ ಟ್ರ್ಯಾಕ್ಷನ್ ಕಂಟ್ರೋಲು ನೋಡಬೇಕು. ಸ್ವಲ್ಪ ಆಫ್ ರೋಡ್ಗೆ ಹೋದಾಗ ಯಾವ ಥರ ಸೆಟ್ಟಿಂಗ್ಸ್ ಇಟ್ಕೋಬೇಕು ಅಂತ ಸ್ವಲ್ಪ ತಿಳ್ಕೋಬೇಕು. ಆ್ಯಕ್ಚುಲಿ ಟ್ರ್ಯಾಕ್ಷನ್ ಆಫ್ ಇರಬೇಕು, ಆವಾಗಲೇ ಟೈರ್ಗೆ ಫುಲ್ ಪವರ್ ಬಿಡೋದು. ಸೊ ಇಲ್ಲಾಂದರೆ ಬಿಡೋಲ್ಲ, ಅದು ಕಟ್ ಮಾಡ್ತಾ ಇರುತ್ತೆ ಪವರ್ನ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಲೇ ನಿಧಾನದಾಗ ಹೋಗೋ. ಫಸ್ಟ್ ಆಫ್ ರೋಡೇ ನೆಕ್ಸ್ಟ್ ಲೆವೆಲ್ ಆಫ್ ರೋಡು. ಇದೇ ಫಸ್ಟ್ ಟೈಮ್ ಇದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಗಾಡಿ. ಫಸ್ಟ್ ಆಫ್ ರೋಡೇ ಕ್ರೇಜಿ ಆಫ್ ರೋಡ್ ಮಾಡಿಸಿದ್ದೀನಿ.
ಈ ಲೆವೆಲ್ಗೆಲ್ಲ ಆಫ್ ರೋಡ್ ಇದೆ ಅಂತ ಗೊತ್ತಿರಲಿಲ್ಲ. ಓಹ್ ಇಲ್ಲಿ ನೋಡಿ. ವಾರ ವಾ ಕ್ರೇಜ್ ಇದೆ ಗೈಸ್. ಪೆನುಕೊಂಡಾಗಿನ ಕ್ರೇಜಿ ಇದೆ ಇದು ವ್ಯೂ. ಹೊಡಿತಾ ಇದ್ದಾನೆ ಗುರು. ಹೊಡಿ ಮಗ. ನೀವೇನಾದರೂ ಕ್ರೇಜಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಇಲ್ಲಿಗೆ ಬರ್ಬೋದು. ಹೂ ಅಷ್ಟೇನಾ? ಹಾಂ, ಇನ್ನೂ ಎಷ್ಟೈತೆ? ಎಲ್ಲಿ? ಅಲ್ಲಿ ಗಂಟ ಹೋಗ್ಬೋದಾ? ಅಲ್ಲ ಅಲ್ಲಿ ಅಲ್ಲಿ ಹಾಕೋದು ಹತ್ತಿನ ನಡ್ಕೊಂಡು ಹೋಗ್ಬೇಕು ಅಲ್ಲಿಂದ? ಅಷ್ಟು ದೂರ ಹೋಗುತ್ತಾ? ಹಾಂ, ರ್ಯಾಲಿಲೇ. ಇಲ್ಲಾಂದ್ರೆ ಟ್ರ್ಯಾಕ್ಷನ್ ಕಟ್ ಮಾಡ್ತಾ ಇರುತ್ತೆ, ಪವರ್ ಕೊಡಲ್ಲ. ನೋಡಿ ಎಲ್ಲ ಫುಲ್ಲು ಯಾವ ಥರ ಓಪನ್ ಆಯ್ತು ವ್ಯೂಸ್ ಎಲ್ಲ. ಸಣ್ಣ ಸಣ್ಣ ಬೆಟ್ಟಗಳೆಲ್ಲ ಕಾಣಿಸುತ್ತಲ್ಲ ಮಚ್ಚ, ಸಣ್ಣದ ಬೆಟ್ಟ ಎಲ್ಲ. ಎಲ್ಲಿ ಏನಾಯ್ತು? ಏನಾಗಿಲ್ಲ? ಓಕೆ, ಏನಾಗಲ್ಲ. ಬಂದಾಗೆಲ್ಲ ಏನೋ ಒಂದು ಮಾಡ್ಕೊಂತ ಇರ್ತಾನೆ. ಒಳ್ಳೆ ಕಂಟೆಂಟ್ ಕೊಡ್ತಾನೆ ನನಗಂತೂ, ಬಟ್ ಯಾವಾಗಲೂ ಮಿಸ್ ಆಗ್ತಾ ಇತ್ತು ಕಂಟೆಂಟು. ಹಾಂ ನೋಡಿ ಯಾವ ಥರ ಕಾಣಿಸ್ತಿದೆ. ಈ ಸೈಡ್ ಅಂತೂ ಸನ್ರೈಸ್, ಅದು ಸನ್ರೈಸ್ ಬೀಳ್ತಾರದು ಅಷ್ಟಕ್ಕೆ ಮಾತ್ರ ಬೀಳ್ತಾ ಇದೆ. ಕ್ರೇಜಿ ಕಾಣಿಸ್ತಾ ಇದೆ. ವಾವ್. ಟೈಮ್ ಒಂದು 5:40 ಆಗೋಯ್ತು. ಸೊ ಟೆಂಪಲ್ ಅಲ್ಲಿ ಬೋರ್ಡಲ್ಲಿ 5ವರೆಗೂ ಅಷ್ಟೇ ಅಂತ ಹಾಕಿದ್ದಾರೆ. ಸೊ ಟೆಂಪಲ್ಗೆ ಹೋಗೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಸೊ ನೋಡೋಣ. ನೋಡಿ ಈ ಥರ ಕಾರುಗಳು ತಗೊಬರ್ಬೇಕು. ಎಲ್ಲ ಶಿಫ್ಟಲ್ಲಿ ಬಂದವ್ರೆ. ಹಾಂ, ಶಿಫ್ಟ್ಗಳೆಲ್ಲ. ಯಾವುದನ್ನ ಶಿಫ್ಟಾ? ಹೌದು. ಹಾಂ, ಅದು ನಾವು ಟ್ರ್ಯಾಕ್ಷನ್ನು ಇದರಲ್ಲಿ ಇರುತ್ತೆ. ರ್ಯಾಲಿ ಬೋರ್ಡಲ್ಲೂ ಟ್ರ್ಯಾಕ್ಷನ್ ಇದ್ದಂಗಿದೆ. ಸೊ ಟ್ರ್ಯಾಕ್ಷನ್ ಆಫ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಟ್ರ್ಯಾಕ್ಷನ್ ಆಫ್ ಮಾಡಬೇಕು. ಪವರ್ ಕಟ್ ಆಫ್ ಮಾಡ್ತಿದೆ. ಫೀಲ್ ಆಗ್ತಿದೆ ಪವರ್ ಕಟ್ ಆಫ್ ಆಗ್ತಿರೋದು.